ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಪ್ರಳಯ ಹಾಗೂ ವಿಶ್ವದ ಅಂತ್ಯ 2025ರಲ್ಲಿ ಏನಾಗಲಿದೆ ಎಂಬುದನ್ನು ನಾಸ್ಟ್ರಡಾಮಸ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಯೋಣ. 2025ರಲ್ಲಿ ಏನಾಗಲಿದೆ, ವಿಶ್ವದ ಬಗ್ಗೆ ನಾಸ್ಟ್ರಡಾಮಸ್ ಏನು ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ನೋಡಿ. ನಾಸ್ಟ್ರಡಾಮಸ್ ರವರು ಬಹಳ ವರ್ಷಗಳ ಹಿಂದೆ, ಅಂದರೆ 16ನೇ ಶತಮಾನದ ಬಹುಪ್ರಸಿದ್ಧ ಭವಿಷ್ಯಕಾರರಾಗಿದ್ದು, ಅವರು ಬಹಳ ಹಿಂದೆಯೇ ಜಗತ್ತಿನಲ್ಲಿ ಮುಂದೆ ಏನಾಗಲಿದೆ ಎನ್ನುವುದರ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ಅವರು ತಮ್ಮ ಪುಸ್ತಕವಾದ ಲೇಸ್ ಪ್ರೊಫೆಸಿಸ್ನಲ್ಲಿ ವಿವಿಧ ಘಟನಾವಳಿಗಳ ಬಗ್ಗೆ ಭವಿಷ್ಯವಾಣಿಗಳನ್ನು ಅತಿ ನಿಗೂಢ ಪ್ರತೀಕಾತ್ಮಕ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ. ಅವರು ಯುದ್ಧಗಳ ಬಗ್ಗೆ, ಪ್ರಾಕೃತಿಕ ವಿಕೋಪಗಳು, ಆರ್ಥಿಕ ಸಂಕಷ್ಟ, ಜಲ ವಾಯು ಪರಿವರ್ತನೆ ಹಾಗೂ ಮಹಾಮಾರಿಗಳ ಬಗ್ಗೆಯೂ ಸಹ ಮತ್ತು ಖಗೋಳೀಯ ಘಟನೆಗಳ ಬಗ್ಗೆಯೂ ಸಹ ಬರೆದಿಟ್ಟಿದ್ದಾರೆ. ಈಗ ನಾವು ಒಂದೊಂದಾಗಿ ತಿಳಿಯೋಣ. 2025ರಲ್ಲಿ ಸುನಾಮಿಯಂತಹ ಭಯಂಕರ ಪ್ರಕೃತಿ ವಿಕೋಪಗಳು ಘಟಿಸಲಿವೆ. ಪರಿಸರದ ಅಸಮತೋಲನೆಯಿಂದಾಗಿ ಮಾನ್ಸೂನ್ ವ್ಯತ್ಯಯ ಹಾಗೂ ವಿಶ್ವದಲ್ಲಿ ಕೆಲವು ದೇಶಗಳ ಮಧ್ಯೆ ಭಯಂಕರ ಯುದ್ಧಗಳು ಆಗಲಿವೆ ಎಂದಿದ್ದಾರೆ. ಹಾಗೂ ಈ ಯುದ್ಧಗಳಲ್ಲಿ ಪರಮಾಣು ಬಾಂಬ್ಗಳ ಪ್ರಯೋಗ ಹಾಗೂ ಅತ್ಯುನ್ನತ ತಂತ್ರಜ್ಞಾನದ ಪ್ರಯೋಗ ಆಗಲಿದೆ ಎಂದಿದ್ದಾರೆ. ಬಹಳಷ್ಟು ದೇಶಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಲಿದೆ ಹಾಗೂ 2025ರಲ್ಲಿ ಒಂದು ಹೊಸ ಮಹಾಮಾರಿ, ಹೊಸ ಕಾಯಿಲೆಯೊಂದು ಹರಡಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಈ ಮಹಾಮಾರಿ ಮನುಷ್ಯ ಕುಲಕ್ಕೆ ಬಹಳ ಸಂಕಷ್ಟ ತರಲಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇದಕ್ಕಾಗಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡುವ ಅವಶ್ಯಕತೆ ಇದೆ. ಜಲ ವಾಯು ಪರಿವರ್ತನೆಯ ಬಗ್ಗೆ ಹೇಳುತ್ತಾ ನಾಸ್ಟ್ರಡಾಮಸ್ ಅವರು ಧ್ರುವ ಕ್ಷೇತ್ರದ ಪರಿವರ್ತನೆ ಬಗ್ಗೆ ಹೇಳಿದ್ದಾರೆ. ಹಿಮವು ಕರಗಿ ಸಮುದ್ರದ ಮಟ್ಟ ಹೆಚ್ಚಾಗಲಿದೆ ಹಾಗೂ ಕೆಲವೆಡೆ ಭೂಮಿಯು ಬಂಜರಾಗಲಿದೆ. ಪರಿಸರ ಸಂರಕ್ಷಣೆಗೆ ಮನುಷ್ಯ ಹೋರಾಡಬೇಕಿದೆ. ಇನ್ನು ಮುಂದುವರೆದು ಖಗೋಳೀಯ ಘಟನೆಯ ಬಗ್ಗೆಯೂ ಸಹ ಹೇಳಿದ್ದಾರೆ. ಅದೇನೆಂದರೆ, ಧೂಮಕೇತು ಅಥವಾ ಉಲ್ಕಾಪಿಂಡವೊಂದು ಭೂಮಿಗೆ ಬಂದು ಅಪ್ಪಳಿಸಲಿದೆ ಎಂದಿದ್ದಾರೆ. ಈ ಭವಿಷ್ಯವಾಣಿಗಳನ್ನು ಒಗಟಿನ ರೂಪದಲ್ಲಿ ಬರೆದಿದ್ದು, ಇವುಗಳು ನಿಜವಾಗುವ ಸಾಧ್ಯತೆ ಅಸಾಧ್ಯತೆ ಬಗ್ಗೆ ನಿಖರವಾಗಿ ತಿಳಿದುಬರುವುದಿಲ್ಲ. 2025 ಆಧ್ಯಾತ್ಮಿಕ ಜಾಗೃತಿಯ ವರ್ಷವಾಗಲಿದೆ ಎಂದಿದ್ದಾರೆ. ಮಾನವನ ಆಧ್ಯಾತ್ಮಿಕ ಚೇತನದಲ್ಲಿ ವೃದ್ಧಿಯಾಗಲಿದೆ. ಜನರು ಭೌತಿಕತೆಯಿಂದ ಮೇಲೆದ್ದು ತಮ್ಮ ಆಂತರಿಕ ಶಕ್ತಿಯನ್ನು ಕಂಡುಕೊಳ್ಳಲಿದ್ದಾರೆ. ತಂತ್ರಜ್ಞಾನವು ಬಹಳಷ್ಟು ವಿಕಾಸ ಹೊಂದಲಿದೆ. ತಂತ್ರಜ್ಞಾನವು ಬಹಳ ಮುಂದುವರಿಯಲಿದೆ. ಅದರಲ್ಲಿ ಕೃತ್ರಿಮ ಬುದ್ಧಿವಂತಿಕೆ ಅಂದರೆ AI, ರೋಬೋಟಿಕ್ ಕ್ಷೇತ್ರದಲ್ಲಿ ಅತಿ ದೊಡ್ಡ ಪರಿವರ್ತನೆ ಆಗಲಿದೆ ಎಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಆಗುವ ಪ್ರಗತಿಯಿಂದಾಗಿ ಸಾಮಾಜಿಕ ಹಾಗೂ ನೈತಿಕ ಸಮಸ್ಯೆಗಳು ಸಹ ಉದ್ಭವಿಸಲಿವೆ. ನಾಸ್ಟ್ರಡಾಮಸ್ ಅವರ ಭವಿಷ್ಯವಾಣಿಗಳು ಒಗಟಿನ ರೂಪದಲ್ಲಿ, ಪ್ರತೀಕಾತ್ಮಕ ರೂಪದಲ್ಲಿ ಇರುವುದರಿಂದ ಇವರ ಭವಿಷ್ಯವಾಣಿಗಳನ್ನು ನಂಬುವುದು ಅಥವಾ ಬಿಡುವುದು ಆಯಾಯ ವ್ಯಕ್ತಿಯ ಮೇಲೆ ಅವಲಂಬಿಸಿರುತ್ತದೆ. ಈ ಭವಿಷ್ಯವಾಣಿಗಳ ಉದ್ದೇಶ ಮಾನವತೆಗೆ ಒಂದು ಸಂದೇಶವನ್ನು, ಎಚ್ಚರಿಕೆಯನ್ನು ಕೊಡುವುದಾಗಿದೆ. ಈ ಭವಿಷ್ಯವಾಣಿಗಳಿಂದ ನಾವು ಹೆದರುವುದಕ್ಕಿಂತ ಹೆಚ್ಚಾಗಿ ನಮ್ಮ ವರ್ತಮಾನದ ನಡವಳಿಕೆಯಲ್ಲಿ ಹೆಚ್ಚಿನ ಗಮನವನ್ನು ಇಡಬೇಕಾಗಿದೆ. ಈ ಸಮಯವು ನಮ್ಮ ವ್ಯಕ್ತಿಗತ ಸಾಮಾಜಿಕ ಜವಾಬ್ದಾರಿಗಳನ್ನು ತಿಳಿದುಕೊಳ್ಳುವಂತಹ ಸಮಯವಾಗಿದೆ. ನಮ್ಮ ಬಾಪೂಜಿಯವರ ಭಾರತ ಹೇಗೆ ರಕ್ಷಿಸಲ್ಪಡಲಿದೆ ಎನ್ನುವಂತಹ ವಿಡಿಯೋ ಪಾರ್ಟ್ 1, 2 ಹಾಗೂ ಪಾರ್ಟ್ 3 3 ಭಾಗಗಳಲ್ಲಿದೆ. ಈ ವಿಡಿಯೋಗಳನ್ನು ತಾವುಗಳು ನೋಡಿ ಚಿಂತನ ಮಂಥನ ನಡೆಸಿ ಹಾಗೂ ನಾವು ನಮ್ಮ ಸ್ವಪರಿವರ್ತನೆಯನ್ನು ಹೇಗೆ ಮಾಡಿಕೊಳ್ಳುವುದು ಎಂಬುದರ ಬಗ್ಗೆ ಯೋಚಿಸಿ. ನಾಸ್ಟ್ರಡಾಮಸ್ ಅವರ ಭವಿಷ್ಯವಾಣಿಗಳು 16ನೇ ಶತಮಾನದಲ್ಲಿ ಬರೆದಿಡಲಾಗಿತ್ತು. ಇಂದು ಜಗತ್ತಿನಲ್ಲಿ ನಡೆಯುತ್ತಿರುವ ಘಟನಾವಳಿಗಳನ್ನು ನೋಡಿದರೆ ಅವರು ಬರೆದಿಟ್ಟ ಭವಿಷ್ಯವಾಣಿಗಳು ಸತ್ಯವಾಗಲಿದೆ ಎನಿಸುತ್ತಿದೆ. ಪ್ರಕೃತಿಯಲ್ಲಿ ಬಹಳ ಬದಲಾವಣೆಯಾಗುತ್ತಿದೆ. ನಾವೆಲ್ಲ ಆತ್ಮರು ಈ ಮೃತ್ಯುಲೋಕವನ್ನು ಅಮರ ಲೋಕವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದೇವೆ. ಅದಕ್ಕಾಗಿ ನಮಗೆ ಜ್ಞಾನಿ ಆತ್ಮಗಳು ಹಾಗೂ ದಿವ್ಯ ಆತ್ಮಗಳ ಅವಶ್ಯಕತೆ ಇದೆ. ಹಾಗೂ
ಪರಮ ಆತ್ಮಗಳ ಅವಶ್ಯಕತೆ ಇದೆ, ಜಾಗೃತ ಆತ್ಮಗಳ ಅವಶ್ಯಕತೆ ಇದೆ. ಈ ಭವಿಷ್ಯವಾಣಿಗಳು ಏನೇ ಇದ್ದರೂ ಕೇವಲ ಜಾಗೃತಿಗಾಗಿ ಅಷ್ಟೇ. ಬಂಜರು ಭೂಮಿಯೇ ಇರಲಿ, ಮಂದಿರವೇ ಇರಲಿ, ಯಾವುದೇ ಸ್ಥಳವಾಗಿರಲಿ, ಸಾಮೂಹಿಕ ಕಲೆಕ್ಟಿವ್ ಕರ್ಮಗಳು ಎಷ್ಟು ಕೆಟ್ಟದಾಗಿರುತ್ತದೆಯೋ ಅಂತಹ ಸ್ಥಳದಲ್ಲಿ ಪ್ರಕೃತಿಯ ವಿಕೋಪಗಳು ಅಷ್ಟೇ ಹೆಚ್ಚಾಗುತ್ತವೆ. ಪ್ರಕೃತಿಯ ವಿಕೋಪ 2025ರಿಂದ 2029ರವರೆಗೆ ಏನಾಗಲಿದೆ, ಹೇಗೆ ಆಗಲಿದೆ ಎಂಬೆಲ್ಲ ವಿಷಯದ ಬಗ್ಗೆ ತಿಳಿಯಲು ಅನೇಕ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಇವೆ. ಅವೆಲ್ಲವನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಅಷ್ಟೇ ಅಲ್ಲದೆ ದಿನ ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೆ ಅನಂತ್ ಭಾಯಿಯವರು ಜ್ಞಾನ ಚರ್ಚೆ ಹಾಗೂ ಧ್ಯಾನವನ್ನು ಬಾಪೂಜಿ ದಶರಥ್ ಭಾಯ್ ಪಟೇಲ್ ಎನ್ನುವ ಚಾನಲ್ನಲ್ಲಿ ಮಾಡಿಸುತ್ತಾರೆ. ಇದಕ್ಕಾಗಿ ತಾವೆಲ್ಲರೂ ಈ ಚಾನಲ್ಗೆ ಬಂದು ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ವಿಶ್ವ ಪರಿವರ್ತನೆಯಲ್ಲಿ ಭಾಗಿಗಳಾಗಿ ಇನ್ನೂ ಹೆಚ್ಚಿನ ಧ್ಯಾನಕ್ಕಾಗಿ ಬೆಳಿಗ್ಗೆ 5:30 ಗಂಟೆಯಿಂದ 6 ಗಂಟೆಯವರೆಗೆ ಸಾಕ್ಷಿ ಬೆಹನ್ ಅವರು ಪರಂ ಶಾಂತಿ ಮೋಟಿವೇಶನ್ ಆ್ಯಂಡ್ ಮೆಡಿಟೇಷನ್ ಎಂಬ ಚಾನಲ್ನಲ್ಲಿ ಧ್ಯಾನವನ್ನು ಮಾಡಿಸುತ್ತಾರೆ. ಇಲ್ಲಿಗೆ ಭೇಟಿ ನೀಡಿ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम